ಆಲೂರ್ ಅವರಂತೆ ಕೇರಳದಲ್ಲಿ. ಹಂಗಾದ್ರೆ ನಾವು ಸುಮ್ಮನೆ ಡ್ರಾಪ್ ಮಾಡಕ್ ಹೋಗ್ತಾ ಇದೀವಿ. ಗಾಯ್ಸ್ ಇವಾಗ ಸುಮ್ಮನೆ ನಂಗೆ ಡಿಸ್ಟರ್ಬ್ ಮಾಡ್ಬೇಡಿ. ನಾವು ಇವಾಗ ಎಲ್ಲಿ ಕರಿತಾ ಇದೀನಿ ಫ್ರೆಂಡ್ಸ್. ಅವ್ರ ಹತ್ರ ಓಡಿಸ್ಕೊಳಕ್ಕೂ ಮುಂಚೆ ಬಾ ನಾವು ಸೈಡಾಗಿ ಹೋಗ್ಬಿಡೋಣ. ಅವ್ರು ಜಿಗಣೆ, ಅದು ತಿಗಣೆ ಅಲ್ಲ, ಏನೋ ಒಂದು ಕಡ್ದಿದೆ ಓಡಿಸ್ಕೊ. ಇವಾಗ 12D 2 ಸಲ ಹೋದ್ವಿ. ಒಂದು ಫಾರೆಸ್ಟ್ ಇಂದ ಹೋದ್ವಿ, ಇನ್ನೊಂದು ಬಟ್ ಇವಾಗ ತಿಂದು 10 o'clock ಆಯ್ತು. 9 o'clock ಬರ್ಬೇಕಾಗಿತ್ತು. 10 o'clock. ನಿಮ್ಮ ರೂಮ್ ಅವರೇ ಲೇಟಾಗಿ ಅಂತ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವನ ವ್ಲಾಗ್ಸ್. ಇವತ್ತು ಡೇ 2 ಕೇರಳದಲ್ಲಿ. ಬೆಳಗ್ಗೆ ಇವಾಗ ಟೈಮ್ ಬಂದುಬಿಟ್ಟು 10 ಆಗ್ತಾ ಇದೆ. ಎದ್ದು ಎಲ್ಲರೂ ಫ್ರೆಶ್ ಅಪ್ ಆಗಿ ಇವಾಗ ಟಿಫಿನ್ಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ಇವಾಗ ಅದೇ ಹೋಟೆಲ್ಗೆ ಟಿಫನ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಐತೆ ಪೂರಿ ಮಾಡಿದ್ದಾರೆ ಅಂತ. ಅದು ಕೂಡ ಸನ್ಫ್ಲವರ್ ಆಯಿಲಲ್ಲಿ ಮಾಡ್ಸೋಕೆ ಹೇಳಿದ್ದೀವಿ. ಬಿಕಾಸ್ ನಾವು ಕೊಬ್ಬರಿ ಎಣ್ಣೆಲ್ಲ ಬನ್ನಿ ನೋಡೋಣ ಏನು ತಿಂಡಿ ಇರುತ್ತೆ. ಊಟ ಅಲ್ಲ, ತಿಂಡಿ ಕೂತಿದ್ದೀವಿ. ಬಟ್ ಬಂದು ಲೇಟಾಗಿ ಬಂದ್ವಿ. ಬಟ್ ಟೇಬಲಿಂದ ಖಾಲಿ ಇದೆ, ಅವ್ರು ಇನ್ನೂ ಸರ್ವ್ ಮಾಡಿಲ್ಲ. ಊಟ ಊಟ ಸಿಕ್ಕಿದೆ ಸಾಕು. ಬಟ್ ಆ್ಯಕ್ಚುಲಿ 2 days ಏನೋ ಕರೆಕ್ಟಾಗಿ ನಿದ್ದೆ ಇರಲಿಲ್ಲ. ನೆನ್ನೆ ನೈಟ್ 1 o'clock ಮಲ್ಕೊಂಡ್ರು ಒಳ್ಳೆ ನಿದ್ದೆ ಆಯಿತು. ಮಾರ್ನಿಂಗ್ 7ಗೆ ಬಂದ್ವಿ. ಸೊ ನಿದ್ದೆ ಕಂಪ್ಲೀಟ್ ಆಗಿದೆ. ಸೊ ಇವತ್ತೆಲ್ಲರೂ ಮೈಂಡ್ ಫ್ರೆಶ್ ಆಗಿರೋದು. ಬಟ್ ಇವಾಗ ತಿಂದು 10 o'clock ಆಯ್ತು. 9 o'clock ಬರ್ಬೇಕಾಗಿತ್ತು. 10 o'clock. ನಿಮ್ಮ ರೂಮ್ ಅವರೇ ಲೇಟಾಗಿ ಅಂತ ಅಂದರೆ ನಾವು ಎದ್ದಾಗ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿದ್ವಿ. ಹಬ್ಬಗಳು ಓಕೆ. ನನಗೆ ಒಂದು ಅರ್ಥ ಆಗಲ್ಲ, ಈ ಕಲರ್ ನೀರೇನು ಏನು ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಬಿಸಿನೀರು ಬಿಸಿಯಾಗಿರುತ್ತೆ, ಟೇಸ್ಟ್ ಇರಲ್ಲ, ಏನಿರಲ್ಲ. ನಾರ್ಮಲ್ ನೀರು ಹೇಗಿರುತ್ತೆ ಹಾಗೆ ಇರುತ್ತೆ. ಸೊ ಅದೇನಿರುತ್ತೆ ನೀವು ಹೇಳಿ. ತಿಂಡಿ ಬಂದ್ಬಿಟ್ಟು ಪೂರಿ ಮತ್ತು ದಾಲ್ ಮಖ್ನಿ, ಆಲೂ ಏನೋ ಮಾಡಿದ್ರು. ಬಟ್ ಆಲೂದು ಚೆನ್ನಾಗಿರಲಿಲ್ಲ, ಅದು ಕೊಬ್ಬರಿ ಎಣ್ಣೆ ಹಾಕಿದ್ರು. ದಾಲ್ ಮಖ್ನಿ ಚೆನ್ನಾಗಿತ್ತು. ಇವಾಗ ತಿಂಡಿ ಎಲ್ಲ ತಿಂದಾಯ್ತು, ಹೊರಡ್ತಾ ಇದ್ದೀವಿ. ವರ್ಷ ಫಸ್ಟ್ ಎಲ್ಲಿಗೆ ಹೋಗ್ತಿದ್ದೀವಿ? ಎಡಕಲ್ ಕೇವ್ಸ್. ಏನ್ ಮಾಡ್ತಿದ್ದೀರಾ ವರ್ಷ? ನಾವು ಇವಾಗ ಜಾತ್ರೆ ಶಾಪಿಂಗ್ ಮಾಡ್ತಾ ಇದ್ದೀವಿ. ಅದೇ ನಾವು ಆಲ್ರೆಡಿ ತಗೊಂಡಿದ್ದು, ಬೇರೆಯವ್ರಿಗೆ ಜಾತ್ರೆ ಶಾಪಿಂಗ್ ಮಾಡ್ತೀವಿ. ಇವಾಗ ನಾವು ಎಡ್ಕಲ್ ಕೇವ್ಸ್ ಎಂಟ್ರೆನ್ಸ್ ಅಲ್ಲಿ ಇದ್ದೀವಿ. ಮುಂದೆ ಹೋಗ್ಬೇಕು. ಆ್ಯಕ್ಚುಲಿ ಮುಂದೆ ಇನ್ನೂ ಚೆನ್ನಾಗಿರೋ ಶಾಪ್ಸ್ ಇದೆ. ಇವರು ಬಟ್ ಫಸ್ಟಿಗೆ ಕ್ಯಾಚ್ ಆಗಿಬಿಟ್ರು. ಹೋಗೋಣ ಮುಂದೆ. ಹೇಳಬೇಕು ಅಂದರೆ ಈ ಪ್ಲೇಸಿಗೆ ನಾನು ಸೆಕೆಂಡ್ ಟೈಮ್ ಬರ್ತಿರೋದು. ನಾನು ಫಸ್ಟ್ ವ್ಯೂಲಿ ಇರುವಾಗಲೇ ಒಂದ್ಸಲ ಬಂದಿದ್ದೆ. ಇಲ್ಲ ಆವಾಗ ಬಂದಿದ್ದೆ. ನಮಗೆ ಉಸಿರು ಹೊಡಿತಾ ಇದೆ, ಯಾಕಂದರೆ ಇದು ಹೀಗಿದೆ ಪ್ಲೇಸಸ್. ಇನ್ನು ಹತ್ತಿದ್ದೀವಿ. ಮಾತಾಡಕ್ಕೆ ಹೋಗ್ತಾ ಇಲ್ಲ, ತೋರಿಸ್ತೀವಿ ಹೇಗಿದೆ ಅಂತ. ತಡೀರಿ, ಹೀಗೆ ಇನ್ನೂ ಹೈಟ್ ಇದೆ. ಇದಿನ್ನೂ ಎಂಟ್ರೆನ್ಸ್ ಮಾತ್ರ. 20 steps ಹತ್ತಿರ್ಬೋದು ಅಷ್ಟೇ. ನಾವು ಸ್ಟೆಪ್ಸ್ ಅಲ್ಲ ರೋಡ್. ಅದೇ ಸ್ಟೆಪ್ಸ್ ರೋಡಲ್ಲಿ ಇನ್ನೂ ಎಷ್ಟಾಗುತ್ತೆ ಗೊತ್ತಿಲ್ಲ. ಈಗ ತೋರಿಸಿ, ಈಗಲೇ ಸುಸ್ತಾಗ್ಬಿಟ್ಟಿದ್ದೀವಿ. ನಿಜವಾಗ್ಲೂ ನನ್ನ ಕೈಲಂತೂ ಇಲ್ಲಿ ವ್ಲಾಗ್ ಮಾಡೋಕ್ಕಾಗಲ್ಲ. ಬಟ್ ವರ್ತ್ ಅನ್ಸುತ್ತೆ ನಾವು ಹೋಗೋದು, ಅದಕ್ಕೋಸ್ಕರ ಹೋಗ್ತೀವಿ. ಇಲ್ಲಿಂದ ಹೋಗಿ ಫುಲ್ ಮೇಲೆ ಹೋಗ್ಬಿಟ್ಟು ಆಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡಿ. ನನ್ನ ಕೈ ಮಾತಾಡ್ಕೊಂಡು ಫೋನ್ ಹಿಡ್ಕೊಂಡು ನಿಜವಾಗ್ಲೂ ರೆಡಿಯಾಗಿ ಆಗ್ತಾ ಇಲ್ಲ. ಫುಲ್ ಪ್ಲೇಸ್ ಹೀಗೇನೆ ಗಾಯ್ಸ್. ದೇವರಾಣೆಗೂ ನಡಿಯಕ್ ಆಗ್ತಾ ಇಲ್ಲ. ನಡಿಯಕ್ ಆಗ್ತಾ ಇದೆಯಾ ನಿಮ್ಗಳಿಗೆ? ಹಾ, ವರ್ಷ ನಡಿಯಕ್ ವರ್ಷ ನಡಿಯಕ್ ಆಗ್ತಿದ್ಯಾ? ಆಲೂರ್ ಅವರಂತೆ ಕೇರಳದಲ್ಲಿ. ಆ ಸ್ಟೆಪ್ ಇದೆಯಲ್ಲ ಮಾಡಿ. ಗೈಸ್ ಫುಲ್ ತಲೆ ಕೆಟ್ಟೋಗ್ಬಿಟ್ಟಿದೆ ಇವರೆಲ್ರಿಗೂ. ಹತ್ತಿರೋ ಸುಸ್ತಿಗೆ ಎಲ್ರಿಗೂ ತಲೆ ಕೆಟ್ಟೋಗ್ಬಿಟ್ಟಿದೆ. ಹತ್ತಿದ್ರೆ ಅಷ್ಟು ಗೊತ್ತಾಗಲ್ಲ ಸುಸ್ತಾಗೋದು. ಹಂಗ
ಇವಾಗ ಬೆಟ್ಟ ಹತ್ಕೊಂಡು ಬಂದಿದ್ದೀವಿ. ಇವಾಗ ಸ್ಟೆಪ್ಸ್ ಹತ್ಕೊಂಡು ಕೇವ್ಸ್ ಹತ್ರ ಹೋಗಬೇಕು. ತೋರಿಸ್ತೀನಿ ಹೆಂಗಿದೆ ಅಂತ ನೋಡಿ. ಇವಾಗ ನಾವು ಹತ್ತಿದ್ದು ಬೆಟ್ಟ ಅಷ್ಟೇ, ಹತ್ತಿ ಬಂದು ಒಂದು ಪಾಯಿಂಟ್ ಸಿಗುತ್ತೆ, ಅಲ್ಲಿಂದ ನಾವು ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕು. ದೇವರಾಣೆ ಹತ್ತಕ್ಕಾಗ್ತಾ ಇಲ್ಲ. ಅಲ್ಲಿ ನೋಡಿ ಒಂದ್ಸರಿ ಈ ಸ್ಟೆಪ್ಸ್ ಅಂತಾರ, ಸ್ಕಿಡ್ ಬೇರೆ. ನಾನು ಅವಾಗ ಬಂದಿದ್ದಕ್ಕಿಂತ ಇವಾಗ ಸ್ವಲ್ಪ ಡಿಫ್ರೆಂಟ್ ಇದೆ. ಯಾಕಂದರೆ ಅವಾಗ ನಾವು ಯಾವ ಸ್ಟೆಪ್ಸಿಂದ ಇಳ್ದು ಹೋಗ್ತಿದ್ದೀವೋ ಅದೇ ಸ್ಟೆಪ್ಸಿಂದ ನಾವು ಹತ್ತು ಬಂದಿದ್ವಿ, ಮತ್ತು ವಾಪಸ್ ಅದೇ ಸ್ಟೆಪ್ಸಿಂದ ಇಳ್ದೋದ್ವಿ ಅನ್ನೋ ನೆನಪು. ಬಟ್ ಈ ಸರಿ ನಾವು ಕಲ್ಲುಗಳ ಮೇಲೆಲ್ಲ ಹತ್ಕೊಬಂದಿದ್ದರಿಂದ ತುಂಬ ಸುಸ್ತಾಯಿತು. ಇವಾಗ ಈ ಕೇವ್ಸ್ ಒಳಗಡೆ ಎಂಟ್ರಿ ಆಗಿದ್ದೀವಿ. ಆದಾಗ ನಾನು ಒಂದು ಅಬ್ಸರ್ವ್ ಮಾಡಿದ್ದಂದರೆ ಕೇವ್ಸ್ ಒಳಗೆಲ್ಲ ಇದೇನೇನೋ ಡಿಸೈನ್ಸ್ ಇದೆ. ಅದೇನೋ ಅಂತ ನಂಗೆ ಅರ್ಥ ಆಗಲಿಲ್ಲ, ಬಟ್ ಏನೋ ಡಿಸೈನ್ಸ್ ಇದೆ. ಸೊ ಆ ಪ್ಲೇಸ್ ಯುನೀಕ್ ಆಗಿರ್ಬೋದು, ಅದಕ್ಕೆ ಅದನ್ನು ಎಡಕಲ್ ಕೇವ್ಸ್ ಅಂತ ಇಟ್ಟಿರ್ಬೋದು, ನಂಗೆ ಗೊತ್ತಿಲ್ಲ. ಬಟ್ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಹೇಳಬೇಕಂದ್ರೆ. ಮಜ್ಜಿಗೆ ಇದೆ, ಮಸಾಲ ಮಜ್ಜಿಗೆ ಜಸ್ಟ್ 10 rupees ವರ್ತ್. ವಾಟ್ ಇಸ್ ದಟ್ ಆಂಟಿ? ಇದು ಮಾಡ ಇದನ್ನ ಶುಗರ್ ಸಿರಪ್. ದೆನ್ ಮೇಲೆ ಬೆಟ್ಟಕ್ಕೆಲ್ಲ ಹೋಗಿ ಅಲ್ಲಿಂದ ಬಂದಮೇಲೆ ನಾವು 12D ಮೂವಿ ಅಟೆಂಡ್ ಮಾಡಿದ್ವಿ. ನಾವು ಇವ್ರಿಗೆ ಹೋಗ್ತಾನೆ ಹೇಳಿದ್ವಿ, ಬರ್ತಾ ನಾವು ಖಂಡಿತವಾಗ್ಲೂ ಅಟೆಂಡ್ ಮಾಡ್ತೀವಿ ಅಂತ. ಸೊ ಬಂದುಬಿಟ್ಟು ಒಂದಲ್ಲ ಅಂತ 2 ಮೂವಿನ ನಾವು ಅಟೆಂಡ್ ಮಾಡಿದ್ವಿ. ಯಾಕಂದರೆ ಅಷ್ಟು ಚೆನ್ನಾಗಿತ್ತು, ತುಂಬ ವರ್ತ್ ಆಗಿತ್ತು. ಯಾಕಂದರೆ ನಮಗೆ ₹100 ಅಷ್ಟೇ ತೊಗೊಂಡಿದ್ದು, ಕೆಲವೊಂದು ಸ್ವಲ್ಪ ಡಿಸ್ಕೌಂಟ್ಸು ಕೊಟ್ಟು ತುಂಬ ಚೆನ್ನಾಗಿತ್ತು ಅಂತ ಹೇಳಿ. ಹಾಗೆಯೇ ಇದು ಸೆಕೆಂಡ್ ಬ್ಯಾಚ್ ಲೇಟಾಗಿ ಬಂದವರು, ಅವ್ರು ಇವಾಗ ಹೋಗ್ತಾ ಇದ್ದಾರೆ ಒಳಗಡೆ. ಬಟ್ ಅದನ್ನು ಮೂವಿ ನೋಡ್ತಾ ಅಲ್ಲಿ ಇವ್ರಿಗೆಲ್ಲ ವೆಯ್ಟ್ ಮಾಡಬೇಕಾದ್ರೆ ಮಳೆ ಸ್ಟಾರ್ಟ್ ಆಯಿತು. ಸೊ ಮಳೆ ಸ್ಟಾರ್ಟ್ ಆದಾಗ ಅಲ್ಲೇ ಸ್ವಲ್ಪ ರೂಮ್ ಇತ್ತು, ಅಲ್ಲಿ ವೆಯ್ಟ್ ಮಾಡ್ತಿದ್ವಿ. ಇವಾಗ 12D 2 ಸಲ ಹೋದ್ವಿ. ಒಂದು ಫಾರೆಸ್ಟ್ ಇಂದ ಹೋದ್ವಿ, ಇನ್ನೊಂದು ಯಾವ್ದಕ್ಕೂ ಹೋದ್ವಿ. 2 ಹೋದ್ವಿ, ಫಾರೆಸ್ಟ್ ಮತ್ತೆ ಇನ್ನೊಂದು ರೈಲ್ವೆ ಏನೋ ಇತ್ತು. ಸಕ್ಕದಾಗಿತ್ತು ಗೈಸ್. ಇಲ್ಲಿಗೆ ಬಂದ್ರೆ ಇದನ್ನ ಟ್ರೈ ಮಾಡಿ, ನಿಜ ಸಕ್ಕದಾಗಿತ್ತು. ಇನ್ನು ಮಳೆ ಬರ್ತಿತ್ತು ಅಂತ ಹೇಳಿದ್ನಲ್ಲ, ಇವರುಗಳು ಅದೇನೋ ರೇನ್ ಕೋಟ್ ಹಾಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ರು, ಕುತ್ಕೊಂಡು ನೋಡ್ತಾ ಇದ್ವಿ. ಗೈಸ್ ಇವಾಗ ಸುಮ್ಮನೆ ನಂಗೆ ಡಿಸ್ಟರ್ಬ್ ಮಾಡಬೇಡಿ. ನಾವು ಇವಾಗ ಎಲ್ಲಿದ್ದೀವಿ ಹೇಳಿ? ಡ್ಯಾಮ್ ಇಲ್ಲಿ ಕೇರಳ ಡ್ಯಾಮ್ ಇಲ್ಲಿ ಕರಾಪುಜ ಮೆಗಾ ಟೂರಿಸಂ. ಕರಾಪುಜ ಮೆಗಾ ಟೂರಿಸಂ ಅಲ್ಲಿ ಕೇರಳ ಜಿಗಣೆ, ಅದು ತಿಗಣೆ ಅಲ್ಲ, ಏನೋ ಒಂದು ಕಡ್ದಿದೆ ಓಡಿಸ್ಕೊ. ಇನ್ನು ಈ ಪ್ಲೇಸ್ ಬಂದುಬಿಟ್ಟು ಕರಾಪುಜ ಡ್ಯಾಮ್ ಅಂತ. ಈ ಪ್ಲೇಸಲ್ಲಿ ನಾನು ಒಂದು ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, 365 ಡಿಗ್ರಿದು ಕ್ಯಾಮ್ರಾದು. ಅದು ಇಲ್ಲೇ ನಾವು ವಿಡಿಯೋ ಮಾಡಿಸ್ಕೊಂಡಿದ್ದು. ಅದು ಫುಲ್ ಫ್ರೀಯಾಗಿ ನಮಗೆ ಮಾಡಿಕೊಟ್ರು, ಒಂದು ಸ್ವಲ್ಪನೂ ದುಡ್ಡು ಇಸ್ಕೊಳ್ಲಿಲ್ಲ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಎಲ್ಲ. ಇದು ನ್ಯೂಲಿ ಕನ್ಸ್ಟ್ರಕ್ಷನ್ ಆಗ್ತಿತ್ತು ಅನಿಸುತ್ತೆ ನನ್ನ ಪ್ರಕಾರ, ನಂಗೆ ಪ್ರಾಪರಾಗಿ ಗೊತ್ತಿಲ್ಲ. ಗೈಸ್ ಮಳೆಯಲಿ ಜೊತೆಯಲಿ ದಿನವಿಡೀ ಹುಚ್ಚರು ಅಂತಾರೆ ಅಲ್ವಾ, ಈ ಥರ ನೆನ್ಕೊಂಡು ಹೋಗೋರಿಗೆ ಇನ್ನೇನು ಮಾಡೋಕ್ಕೆ ಆಪ್ಷನ್ ಇಲ್ಲ. ಬಸ್ ತನಕ ಹೋಗ್ಬೇಕು ಅಂದರೆ ನೆನ್ಕೊಂಡು ಹೋಗ್ಲೇ. ನಿನ್ನೆ ಸಖತ್ ಬಿಸಿಲಿತ್ತು, ಅಂದ್ಕೊಂಡ್ವಿ ಹಿಂಗೆ ಇರುತ್ತೆ ವೆದರು, ಎಲ್ಲನೂ ಪ್ಲೇಸಸ್ ನೋಡ್ಬೋದು ಅಂತ. ಇವತ್ತು ನೋಡಿದ್ರೆ ಬೆಳಗ್ಗೆಯಿಂದ ಇಲ್ಲಿವರೆಗೂ ಮಳೆನೇ ಬಿಟ್ಟಿಲ್ಲ. ಅಲ್ಲೆಲ್ಲರೂ ನೋಡ್ತಾರೆ. ಗೈಸ್ ಬಸ್ ಒಳಗೆ ಹೋಗ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡ್ತೀವಿ. ಹೇಳಬೇಕು ಅಂದರೆ ಆ್ಯಕ್ಚುಲಿ ನಾನು ಹಠ ಮಾಡಿದ್ದು ಮ್ಯಾಗಿ ತಿನ್ನಬೇಕು ಅಂತ ಹೇಳಿ. ಸೊ ಎಲ್ಲರೂ ನಾನು ಹೋಗಿದ ತಕ್ಷಣ ಎಲ್ಲರೂ ನಾವು ತಿನ್ನೋಣ ಅಂತ ಹೇಳಿಬಿಟ್ಟು ಹೊರಟ್ರು ಮ್ಯಾಗಿ ತಿನ್ನೋಕ್ಕೆ. ಬಟ್ ನಾನೇನು ಮಾಡಿಬಿಟ್ಟಿದ್ದೆ ಅಂದರೆ ಸ್ಪೈಸಿ ಮಾಡಿ ಅಂತ ಹೇಳಿದ್ದೆ, ಬಟ್ ಅದು ತುಂಬ ಸ್ಪೈಸಿ ಆಗಿತ್ತು. ಬಟ್ ಚಿಕನ್ ಮ್ಯಾಗಿ ಚೆನ್ನಾಗಿತ್ತು, ನಮ್ಮದು ವೆಜ್ ಮ್ಯಾಗಿ ಚೆನ್ನಾಗಿತ್ತು. ಇವಾಗ ನಮ್ಮ ಹೋಟೆಲ್ ಹತ್ರ ಬಂದೆ, ಅದು ಎಷ್ಟು ಬೇಗ ಬಂದ್ವಿ ಗೊತ್ತಾ, ಬಂದಿದ್ದೆ ಗೊತ್ತಾಗ್ಲಿಲ್ಲ. ಗೈಸ್ ಇವಾಗ ನಾವು ಸಿಟಿ ರೌಂಡ್ಸ್ ಹಾಕಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ನಾನು ಸುಮ್ಮನೆ ಅವ್ರನ್ನ ಬಸ್ ಅವರು ಹೇಳಿದ್ದಾರೆ ಬಿಟ್ಬಿಟ್ಟು ವಾಪಸ್ ಬರೋದು ಅಂತ. ಆ ಕಡೆಯಿಂದ ನಾವು ಆಟೋದಲ್ಲಿ ಯಾವ್ದ್ರಲ್ಲಾದ್ರೂ ಬರಬೇಕು. ಸೊ ನಾನೇನು ಮಾಡ್ತೀನಿ, ಇವ್ರನ್ನೆಲ್ಲರೂ ಅಲ್ಲಿ ತನಕ ಬಿಟ್ಬಿಟ್ಟು, ಅಂದರೆ ಸ್ವಲ್ಪ ಜನ ಅಲ್ಲಿ ತನಕ ಬಿಟ್ಬಿಟ್ಟು ವಾಪಸ್ ನಾವು ಬಸ್ಸಲ್ಲೇ ಬಂದುಬಿಡ್ತೀವಿ. ಅವರು ಶಾಪಿಂಗ್ ಮಾಡೋರು ಶಾಪಿಂಗ್ ಮಾಡಿಕೊಂಡು ಆಟೋದಲ್ಲಾಗಲಿ ಯಾವುದಾಗಲಿ ಬರ್ರಿ. ಎಲ್ಲ ಹೋಗ್ತಿದ್ದೀವಿ ನಾವು, ಒಂದು ನಿಮಿಷ ಸರ್, ಎಲ್ಲ ಹೋಗ್ತಿದ್ದೀವಿ ಕರೆಕ್ಟಾಗಿ
ಬರೀ ರೌಂಡ್ಸ್ ಶಾಪಿಂಗ್ ಇಲ್ಲ ಹಂಗಾದ್ರೆ ನಾವು ಸುಮ್ಮನೆ ಡ್ರಾಪ್ ಮಾಡಕ್ ಹೋಗ್ತಾ ಇದೀವಿ ಸಿಟಿ ರೌಂಡ್ ಅದಲ್ಲ ಬಾಯ್ಸ್ ನಾವು ಇವಾಗ ಶಾಪಿಂಗ್ ಮಾಡಕ್ ಬಂದಿದ್ದೀವಿ ಶಾಪಿಂಗ್ ಏನಿಲ್ಲ ಜಸ್ಟ್ ಬಜಾರ್ನ ಸುತ್ತಾಡ್ಕೊಂಡು ಹೋಗೋದು. ಅಂದ್ರೆ ಸುಮ್ಮನೆ ನೋಡಕ್ ಅಷ್ಟೇನೆ, ಶಾಪಿಂಗ್ ಮಾಡ್ಬೇಕು ಅಂತ ಏನಲ್ಲ, ಸುಮ್ಮನೆ ನೋಡಕ್ಕೆ ಅಂತ ಬಂದಿದ್ದೀವಿ ಅಷ್ಟೇ. ಒಳಗೆ ಏನು ಇಷ್ಟ ಆಗಲಿಲ್ಲ ನನಗೆ. ನನಗೆ ಕಂಟೆಂಟ್ ಕೊಟ್ಬಿಡ ನೀವು. ನಿನಗೇನು ಬೇಡವಾ? ಏನ್ ಬೇಕು? ಕೊಡ್ತಾ ದುಡ್ಡು ನಿಂದು, ನಾನು ಕೊಡ್ತೀನಿ. ದುಡ್ಡು ನಿಂದು ನಾನ್ ತಗೊಳ್ಳೋದು. ಈ ಅಂಗಡಿಯವ್ರ ಹತ್ರ ಸುಮ್ಮನೆ ಟೈಮ್ ಪಾಸ್ ಮಾಡ್ತಿದ್ದಾರೆ, ಏನೂ ತಗೊಳ್ಳಲ್ವಂತೆ. ಗೊತ್ತಾಗ್ಬಿಟ್ಟು ನಾನೆಂದು ವಾಪಸ್ ಬಂದ್ಬಿಟ್ಟೆ, ಏನಾದರೂ ಮಾಡ್ಕೊಳ್ಳಿ, ಏನಾದರೂ ಬಯಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಕರಿತಾ ಇದ್ದೀನಿ ಫ್ರೆಂಡ್ಸ್. ಅವ್ರ ಹತ್ರ ಓಡಿಸ್ಕೊಳಕ್ಕೂ ಮುಂಚೆ ಬಾ ನಾವು ಸೈಡಾಗಿ ಹೋಗ್ಬಿಡೋಣ, ಅವ್ರು ಬೈಸ್ಕೊಳ್ಳಿ. ಬೈಲಿಲ್ಲ ಅಂದ್ರೂ ಶಾಪ್ ಆಗ್ತಾರೆ ಯಶು. ಗೈಸ್ ಇವಾಗ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ. ನೈಟ್ 10:30 ಆಗ್ತಾ ಇದೆ. ಸೊ ಇವಾಗ ಊಟ ಮುಗಿಸ್ಕೊಬಂದು ಏನಿಲ್ಲ, ಇವಾಗ ನನಗೆ ತುಂಬ ಸುಸ್ತಾಗಿತ್ತು, ಇಲ್ಲೇ ಮಾಡೋಣ ಅಂದ್ಕೊತೀವಿ. ತುಂಬ ವಿಡಿಯೋ ಶೂಟ್ ಮಾಡೋಕ್ಕೆ ಆಗಿಲ್ಲ ನನ್ನ ಕೈಲಿ. ಇನ್ನು ಊಟ ಆದ ತಕ್ಷಣ ಊಟ ತಿಂದಿದ್ದನ್ನ ಅರ್ಗಿಸ್ಬೇಕಲ್ಲ, ಹಾಗಾಗಿ ರೂಮ್ಸ್ಗೆ ಹೋಗಿ ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು. ಹಾಗಂತ ಅಲ್ಲ, ಯಾರಿಗೆಲ್ಲ ಡ್ಯಾನ್ಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇತ್ತು ಅವರೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಡ್ಯಾನ್ಸ್ ಎಲ್ಲ ಆದ ತಕ್ಷಣ ದಂಶರಾಜ್ ಆಡೋಕ್ಕೆ ಕೂತ್ಕೊಂಡ್ರು. ಇದು ಲಾಸ್ಟ್ ಡೇ ನಮ್ಮದು ಸ್ಟೇ ಆಗಿದ್ದರಿಂದ, ನೆಕ್ಸ್ಟ್ ಡೇ ಒನ್ ಡೇ ಟ್ರಿಪ್ ಇತ್ತು, ಡೇ ಟ್ರಿಪ್ಪು, ಬಟ್ ಸ್ಟೇ ಇರಲಿಲ್ಲ. ಸೊ ಲಾಸ್ಟ್ ಡೇ ಸ್ಟೇ ಆಗಿದ್ದರಿಂದ ಎಲ್ಲರೂ ಲೈಕ್ ನೈಟ್ ಎಷ್ಟೊತ್ತಾದರೂ ನಿದ್ದೆನೇ ಮಾಡಿರಲಿಲ್ಲ. ತುಂಬ ಎಂಜಾಯ್ ಮಾಡ್ತಿದ್ವಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.